ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದು ಹತ್ತಿರ 2 ವರ್ಷ ಆಗ್ತಾ ಇದೆ. ಅಂದರೆ 1.5 ವರ್ಷ ದಾಟಿ 1.25 ವರ್ಷಕ್ಕೆ ಆಗ್ತಾ ಇದೆ. ಕಾಂಗ್ರೆಸ್ ಯಾವಾಗಲೂ ಮತ ಬ್ಯಾಂಕ್ ಆಧಾರಿತ ರಾಜಕಾರಣ ಮಾಡುವಂಥದ್ದನ್ನು ಮಾತ್ರ ಮಾಡ್ಕೊಂಡು ಬಂದಿದೆ. ನಮ್ಮಲ್ಲಿ ಒಂದು ಕಡೆ ಹೇಳ್ತಾರೆ, ಬದುಕು ಕಟ್ಟಿಕೊಡುವ ಯೋಜನೆಗಳು ಕಾಂಗ್ರೆಸ್ ಬಳಿ ಯಾವುದೂ ಇಲ್ಲ. ವರ್ಷದ ಕೂಳು ನಂಬ್ಕೊಂಡು ವರ್ಷದ ಕೂಳು ಬಿಟ್ಟರು ಅಂತಾರೆ. ಹೀಗಾದ್ರೆ ತಾತ್ಕಾಲಿಕವಾದಂಥ ಯೋಜನೆಗಳು, ದೂರದೃಷ್ಟಿತ್ವದ ಯಾವ ಯೋಜನೆಗಳನ್ನು ಕೊಡದೆ ಇದೀಗ ಬಂದಿರತಕ್ಕಂಥ ಪಂಚಭಾಗ್ಯ ಯೋಜನೆಗಳನ್ನು ಕೂಡ ಅವರು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಹಣ ಬಿಡುಗಡೆ ಮಾಡೋದನ್ನು ಕೂಡ ತಾವು ನೋಡಿದ್ದೀರಿ. ನಾನು ಆ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ಅಂದರೆ ಮತ ಬ್ಯಾಂಕ್ ಮತ್ತು ಜನರ ಒಂದು ಸಂಕಷ್ಟ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಾತ್ಕಾಲಿಕವಾಗಿ ಶಮನ ಮಾಡುವಂಥ ಯೋಜನೆಗಳು ಮಾತ್ರ ಕಾಂಗ್ರೆಸ್ನ ಧೋರಣೆಯಾಗಿದೆ. ಮೆತ್ತಗೆ ಬನ್ನಿ ಸರ್, ಬನ್ನಿ. ಧೋರಣೆ ಆಗಿದೆ. ನಾನು ಯಾಕೆ ಮಾತನ್ನು ಹೇಳಿದೆ ಅಂತ ಹೇಳಿದರೆ, ಇವರಿಗೆ ರಾಜಕಾರಣದಲ್ಲಿ ಅಧಿಕಾರ ಬೇಕು ಅಂದಾಗ ಮಾತ್ರ ಮುಖ್ಯಮಂತ್ರಿಗಳಿಗೆ ಅಹಿಂದ ಬೇಕು. ಅವ್ರು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಬೇಕು ಅಂದಾಗ ಸ್ವಾಭಿಮಾನಿ ಸಮಾವೇಶ ಬೇಕು, ಹಿಂದುಳಿದವರ ಸಹಕಾರ ಬೇಕು, ಅವರ ಮತ ಬೇಕು. ಅವರು ಈ ಸರ್ಕಾರ ಬಂದ ಮೇಲೆ ಹಿಂದುಳಿದವರ ಪರವಾಗಿ ಯಾವ ಯೋಜನೆಯನ್ನು ಪ್ರಕಟ ಮಾಡಿಲ್ಲ, ಯಾವ ಯೋಜನೆಯನ್ನು ಕೊಡಮಾಡಿಲ್ಲ. ಕನಿಷ್ಠ ಅಲ್ಪಸಂಖ್ಯಾತರು ಬಿಡಿ, ಅಟ್ಲೀಸ್ಟ್ ಹಿಂದ ವರ್ಗಕ್ಕಾದರೂ ಅವರು ಏನಾದರೂ ಮಾಡ್ಬೋದಾಗಿತ್ತು. ಅವರ ಪ್ರಣಾಳಿಕೆಯ ಪಂಚಭಾಗ್ಯ ಯೋಜನೆ ಇರಲಿ, ಆದರೆ ಹಿಂದುಳಿದವರು ಏನು ಮಾಡಿದರು? ನಿಮಗೆ ಅವ್ರ ಹೆಸರು ಹೇಳ್ಕೊಂಡು ಹಿಂದುಳಿದ ಬ್ಯಾಕ್ವರ್ಡ್ ಕ್ಲಾಸ್ ಚಾಂಪಿಯನ್ ಅಂತ ಹೇಳ್ತೀರಲ್ಲ, ನೀವು ಏನು ಮಾಡೋಕ್ಕಾಗದೆ ಹೋದರೂ ಕೂಡ ಕೊಟ್ಟಿರೋದನ್ನಾರು ಕಸ್ಕೋಬಾರ್ದಲ್ಲ. ಯಾವ ಹಿಂದುಳಿದ ವರ್ಗಗಳ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ನಿಗಮಗಳಿದ್ದಾವೆ, ಈ ನಿಗಮಗಳಿಗೆ ಇವರು ಬಂದ ದಿನದಿಂದ ಸಂಪೂರ್ಣವಾಗಿ ಅನುದಾನಗಳನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಅದು ದೇವರಾಜ ಅರಸು ಅಭಿವೃದ್ಧಿ ನಿಗಮ ಇರ್ಬೋದು, ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಮಡಿವಾಳ ಅಭಿವೃದ್ಧಿ ನಿಗಮ, ಉಪ್ಪಾರ ಅಭಿವೃದ್ಧಿ ನಿಗಮ, ಸವಿತಾ ಅಭಿವೃದ್ಧಿ ನಿಗಮ, ಕಾಡುಗೊಲ್ಲ ಅಭಿವೃದ್ಧಿ ನಿಗಮ, ಅಲೆಮಾರಿಗಳ ಅಭಿವೃದ್ಧಿ ನಿಗಮ. ನೀವೇನು ಎಕ್ಸ್ಟ್ರಾ ಕೊಡೋದು ಬೇಡಿ ಸ್ವಾಮಿ, ಕೊಡೋದಾದರೂ ಕೊಡಬೇಕಲ್ಲ. ನೋಡಿ, ವಿವರಗಳನ್ನ ಕೂಡ ನಾನು ಕೊಡ್ತಾ ಇದ್ದೀನಿ. ನಾನು ವಿವರ ಇಲ್ಲದೆ, ಅಧಿಕೃತ ದಾಖಲೆ ಇಲ್ಲದೆ ಯಾವುದೋ ಮಾಧ್ಯಮ ಗೋಷ್ಠಿಯನ್ನು ಮಾಡಲ್ಲ. ಸನ್ಮಾನ್ಯ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ನಾವು 546 ಕೋಟಿ ಬಿಡುಗಡೆ ಆದರೆ ಎಲ್ಲ ಇಲಾಖೆ ನಿಗಮಗಳಿಗೆ ವಿವಿಧ, ನಿಮಗೆ ಸ್ಪಿಟಪ್ಪು ಕೊಟ್ಟಿದ್ದೀನಿ, ನಾನು ಕೊಡ್ತಾ ಇದ್ದೀನಿ. ಕೊಟ್ಟರೆ ಇವ್ರು ಬಂದಾಗ ಟೋಟಲಾಗಿ ಕೊಡ್ತಕ್ಕಂಥದ್ದೇ 170 ಕೋಟಿ. ಗೋಷ್ಠೆ 300 ಕೋಟಿ ಮಾಡ್ತಾರೆ, ಆದರೂ ಕೊಡೋದು 170. ಅದ್ರ ವಿವರ ಕೂಡ ನಿಮಗೆ ಕೊಡ್ತಾ ಇದ್ದೀನಿ. ಸವಿತಾ ಅಭಿವೃದ್ಧಿ ನಿಗಮ ಎಷ್ಟು ದೊಡ್ಡ ಸಮಾಜ ಸರ್, ಇಡೀ ರಾಜ್ಯಕ್ಕೆ 2.5 ಕೋಟಿ ಸಾಕ ಸರ್. ಈ ನಿಗಮದಿಂದ ಏನು ಸಿಗ್ತದೆ? ಸ್ವಉದ್ಯೋಗ. ನಿಮ್ದು ಯಾವುದೋ ತಿಂಗಳಿಗೆ ಬರುವಂಥ ಹಣದಿಂದ ಬದುಕಾಗುತ್ತಾ? ಒಬ್ಬ ನಿರುದ್ಯೋಗಿ ಒಂದು ಸ್ವಉದ್ಯೋಗ ಆದರೆ ಅವನ ಜೀವನ ರೂಪಿತ ಆಗಿಬಿಡುತ್ತೆ. ಅರಿವು ಯೋಜನೆ, ಇಂಥ ಹಿಂದುಳಿದ ಸಮುದಾಯಗಳು, ಇದರಲ್ಲಿ ಹಿಂದುಳಿದ ಸಮುದಾಯಗಳಂದರೆ ಆರ್ಥಿಕವಾಗಿ ಹಿಂದುಳಿದ ಅಭಿವೃದ್ಧಿ ನಿಗಮಗಳು ಇದ್ದಾವೆ. ಒಕ್ಕಲಿಗ ಅಭಿವೃದ್ಧಿ ನಿಗಮ, ಲಿಂಗಾಯತ ಅಭಿವೃದ್ಧಿ ನಿಗಮ, ಈ ಎಲ್ಲ ಅಭಿವೃದ್ಧಿ ನಿಗಮಗಳು ಬರ್ತವೆ. ಬ್ರಾಹ್ಮಣರದು ಇದೆ. ಹಿಂದುಳಿದ ಮತ್ತು ಆರ್ಥಿಕವಾಗಿ ದುರ್ಬಲರಾದ ಎಲ್ಲ ವರ್ಗಗಳ ನಿಗಮಗಳಿಗೆ ಕೂಡ ಪ್ರತಿ ವರ್ಷ ಅರ್ಜಿ ಕರೀತಾ ಇದ್ರು. ತಮ್ಗೆ ಗೊತ್ತಿದೆ, ನಾನು ಕೂಡ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿದ್ದವನು.
ನೆಪ ಮಾತ್ರಕ್ಕೆಲ್ಲೋ ಅರ್ಜಿ ಕರೆದ್ರು ಅಂತ ಪೇಪರ್ಲಿ ಬರುತ್ತೆ. ಯಾರು ಕೊಟ್ಟಿದ್ದಾರೆ ಅಂದರೆ ಯಾರು ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳಿದೆ ನೋಡಿ, ಕಾಡುಗೊಲ್ಲ ಅಭಿವೃದ್ಧಿ ಬರೀ ವರ್ಷಕ್ಕೆ 7.5 ಕೋಟಿ ಇವ್ರು ಕೊಟ್ಟದ್ದು. ಆ ನಂತರ ಇವರು ಬರ್ತಾರೆ ಈ ರೀತಿ ಅಲೆಮಾರಿ ನಿಗಮಕ್ಕೆ ಹೇಳ್ತಾರೆ, ಮಡಿವಾಳ ನಿಗಮಕ್ಕೆ, ನಿಜ ಶರಣ ಅಂಬಿಗರ ಚೌಡಯ್ಯ ನಿಗಮ ದೊಡ್ಡ ಸಮಾಜ ಅದು, ನಿಮ್ಗೆ ಗೊತ್ತು, ಉತ್ತರ ಕರ್ನಾಟಕದಿಂದ ಕೋಳಿ ಸಮಾಜ, ಬೆಸ್ತರು, ಈ ರೀತಿ ಇರ್ತಕ್ಕಂಥ ದೊಡ್ಡ ಸಮಾಜ. ವರ್ಷಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 4.25 ಕೋಟಿ ಮಾತ್ರ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಸರ್ ಸ್ವಉದ್ಯೋಗ ಇದೆ ಸರ್. 50,000ದಿಂದ 1 ಲಕ್ಷದವರೆಗೆ ಕೊಟ್ಟರೆ 20% ಸಬ್ಸಿಡಿ ಇದೆ, ಕೇವಲ 4% ಮಾತ್ರ ಬಡ್ಡಿ. ಎಷ್ಟು ಜನಕ್ಕೆ ಇದನ್ನು ಇವ್ರು ಬಂದ ಮೇಲೆ, ಬೊಮ್ಮಾಯಿಯವ್ರ ಸರ್ಕಾರ 540 ಕೋಟಿ ಕೊಡ್ತು ಅಂತಂದರೆ, ಇವ್ರು ಬಂದ ಮೇಲೆ 2,000 ಕೋಟಿನಾರು ಕೊಡಬೇಕಲ್ಲ, ಬೇಡ 1,000 ಕೋಟಿನಾರು ಕೊಡಬೇಕಲ್ಲ, ಬೇಡ 500 ಕೋಟಿನಾರು ಕೊಡಬೇಕಲ್ಲ, ಬೇಡ ಕೊಟ್ಟಷ್ಟಿಂದನಾರು ಕೊಡಬೇಕಲ್ಲ. ಅದು ಕೊಟ್ಟಿಲ್ಲ. ಎಲ್ಲಿಗೋಯ್ತು ಇದು ಅಂದರೆ, ಈ ಸರ್ಕಾರದ ಬೊಕ್ಕಸ ಬರಿದಾಗಿ ಹಿಂದುಳಿದ ಸಮುದಾಯಗಳಿಗೆ 3 ನಾಮ ಹಚ್ಚಿದ್ದಾರೆ. ಬೊಮ್ಮಾಯಿ ಸರ್ ನಾನು ಕೊಡ್ತೀನಿ. ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ 546 ಕೋಟಿ, ಇವ್ರು ಬಂದಾಗ 300 ಕೋಟಿ ಹೇಳ್ತಾರೆ, ಆದರೆ ಬಿಡುಗಡೆ ಆಗೋದು 176 ಕೋಟಿ, 76 ಕೋಟಿ, 174 ಕೋಟಿ. ಅರಿವು ಯೋಜನೆ ಬರುತ್ತೆ. ಯಾರ್ಯಾರು CET ಸೆಲೆಕ್ಷನ್ ಆಗ್ತಾರೆ ಹಿಂದುಳಿದ ಈ ನಿಗಮಕ್ಕೆ ಅರ್ಹತೆ ಇರೋರು, ಅವ್ರಿಗೆ ಒಂದು 20 ಲಕ್ಷ ರೂಪಾಯಿವರೆಗೆ ಸಾಲ ಕೊಡುವಂಥದ್ದು ಇರುತ್ತೆ ಬಡ್ಡಿ ರಹಿತವಾಗಿ. ಅದು ನಿಂತೇ ಹೋಗ್ಬಿಟ್ಟಿದೆ. ಅರಿವು ಶಿಕ್ಷಣ ಯೋಜನೆ. ಸಣ್ಣ ಹಿಡುವಳಿದಾರರು ರೈತರಿಗೆ ಉಚಿತವಾಗಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಕೊಡ್ತಿತ್ತು. ಗಂಗಾ ಕಲ್ಯಾಣ ಯೋಜನೆ ದೊಡ್ಡ ಸ್ಕ್ಯಾಂಡಲ್ನೆಲ್ಲ ನೀವು ಕೇಳ್ತಾ ಇದ್ರಿ, ಸಾವಿರಾರು ಕೋಟಿದಂತ. ಅದಕ್ಕೆ ಹಿತಶ್ರೀ ಹಾಕಿ ಅದಕ್ಕೆ ಅಂಕುಶ ಹಾಕಿದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಯಾಕೆಂದರೆ ಈಗ ಕಾಂಟ್ರಾಕ್ಟ್ ಕರೀತಾ ಇಲ್ಲ ಸರ್. ಅದು ಈಗ ಫಲಾನುಭವಿ ನಾನಿದ್ದಾಗ, ಅಧ್ಯಕ್ಷ ಇದ್ದಾಗ ತೆಗೆದುಕೊಂಡಂಥ ಕ್ರಮ. ಗಂಗಾ ಕಲ್ಯಾಣ ಯೋಜನೆಯ ಅನುಷ್ಠಾನ ಫಲಾನುಭವಿಯ ವಿವೇಚನೆಗೆ ಅನ್ನೋ ರೀತಿಯಲ್ಲಿ ರೈತ ಯಾರು ಬೇಕು ಅವರ ಎಂಪ್ಯಾನಲ್ ಲಿಸ್ಟಲ್ಲಿ ಮಾಡಿಸ್ಕೊಬೋದು. ಈ ಕಾಂಟ್ರಾಕ್ಟ್ರ್ ಥ್ರೂ ಮಾಡಿಸ್ಕೊಳ್ಳೋದು ಹೋಗಿರೋದ್ರಿಂದ ಶೋಷಣೆ ತಪ್ಪಿದೆ. ಆ ವಿಚಾರ ಆಗಿರಲಿ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೂಡ ಈ ಸಣ್ಣ ನಿಗಮಗಳು ಒಂದೇ ಒಂದು ಬೋರ್ ತಳ್ಸೋಕ್ಕಾಗಿಲ್ಲ. ದೇವರಾಜ ಅರಸು ನಿಗಮದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೋ 50 100 ಅಂತ ಲೆಕ್ಕ ಕೊಡ್ತಾರೆ. ಇಡೀ ಹಿಂದುಳಿದವರ ಕಲ್ಯಾಣ ಕಾರ್ಯಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಹಿಂದುಳಿದವರಿಗೆ ಆರ್ಥಿಕ ಚೈತನ್ಯ ಕೊಡುವಂಥ ನಿಗಮಗಳ ಬಾಗಿಲು ಮುಚ್ಚಿಸುವ ಅಂತ ಇವತ್ತು ಈ ಸರ್ಕಾರದ ವ್ಯವಸ್ಥೆಯಿಂದ ಆಗಿದೆ. ನೋಡಿ, ಈ ಸರಿ ಬಡ್ಜೆಟ್ಟಲ್ಲಿ 1600 ಕೋಟಿ ಅಂತ ಭಾಳ ಚೆನ್ನಾಗಿ ಬಜೆಟಲ್ಲಿ ಘೋಷಣೆ ಮಾಡ್ಬೋದಲ್ಲ. ಆದರೆ ಇದುವರೆಗೆ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಒಂದು 340 ಕೋಟಿ ಕೊಟ್ಟಿದ್ದಾರೆ ಅಷ್ಟೇ. 369 ಕೋಟಿ ಘೋಷಣೆ ಮಾಡಿದ್ದು 1600, ಕೊಟ್ಟಿರೋದು 390 ಕೋಟಿ. ಎಲ್ಲ ನಿಗಮಗಳಿಗೆ ಸೇರಿಸಿ ಹೇಳ್ತಾ ಇರೋದು. ಒಂದು ನಿಗಮ ಅಲ್ಲ, ಹಿಂದುಳಿದ ವರ್ಗದ ನಿಗಮದಲ್ಲಿ ಅರಸು ನಿಗಮ ಬರುತ್ತೆ, ವೀರಶೈವ ಲಿಂಗಾಯತ ಬರುತ್ತೆ, ಒಕ್ಕಲಿಗರು ಬರ್ತಾರೆ, ಅಂಬಿಗರ ಚೌಡಯ್ಯ, ಉಪ್ಪಾರ ನಿಗಮ, ಮಡಿವಾಳ ನಿಗಮ, ಸವಿತಾ ನಿಗಮ, ಅಲೆಮಾರಿ ನಿಗಮ, ಮರಾಠ ನಿಗಮ, ವಿಶ್ವಕರ್ಮ ನಿಗಮ. ಕೊಡ್ತೀನಿ ನಿಮಗಿದು. ಅಂದರೆ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಕಲ್ಯಾಣದ ಚಿಂತನೆಯನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ. ಪಂಚಭಾಗ್ಯ ಯೋಜನೆ ಬಿಟ್ಟರೆ ಇವರಿಗೆ ಇನ್ಯಾವ ಯೋಜನೆ, ಇನ್ಯಾವ ಕಾರ್ಯಕ್ರಮಗಳು ಕೂಡ ಇವರ ಕಣ್ಣಿಗೆ ಬೀಳ್ತಾ ಇಲ್ಲ. ಕಾಯಕ ಸಮುದಾಯಗಳು, ಸಣ್ಣ ಸಮುದಾಯಗಳು, ನಿಮ್ಗೆ ಗೊತ್ತು, ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ವೃತ್ತಿ ಇಲ್ಲ. ಇವತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಮೊದಲೇ ಮೀಸಲಾತಿ ಇದ್ದರೂ ಇಲ್ಲದೇ ಇರೋ ಪರಿಸ್ಥಿತಿ ಇದೆ. ಸರ್ಕಾರಿ ಉದ್ಯೋಗ ಇಲ್ಲ, ಔದ್ಯೋಗಿಕ ಉದ್ಯೋಗ ಇಲ್ಲ, ಶಿಕ್ಷಣ ಇಲ್ಲ. ಕನಿಷ್ಠ ನಿಗಮಗಳ ಮೂಲಕ ಒಂದು ಬದುಕು ಕಂಡುಕೊಡೋದಕ್ಕೂ ಇವತ್ತು ಕಲ್ಲಾಕಿದೆಯಲ್ಲ ಈ ಸರ್ಕಾರ. ಆ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯ OBC ಮೋರ್ಚಾ ಇಡೀ ರಾಜ್ಯಾದ್ಯಂತ ನಾಳೆ ಪ್ರಥಮ ಹಂತದಲ್ಲಿ
ಜಿಲ್ಲಾಧಿಕಾರಿಗಳ ಕಚೇರಿ ಅಥವಾ ಆಯ್ದ ಸ್ಥಳಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ನಾಳೆ ಮೈಸೂರಿನಲ್ಲಿ ಎಲ್ಲಿ ಮಾಡ್ತಿದ್ದೀವಿ? ನಾಳೆ ಗಾಂಧಿ ಚೌಕದ ಮುಂದೆ 10:30 ಪ್ರತಿಭಟನೆಯನ್ನು, ಇದು ಮೊದಲ ಹಂತವಾಗಿ ಹಮ್ಮಿಕೊಳ್ಳುವ ಮೂಲಕ ಹಿಂದುಳಿದವರ ಹೆಸರು ಹೇಳಿಕೊಂಡು ಹಿಂದುಳಿದವರನ್ನು ವಂಚಿಸುತ್ತಿರುವ, ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಬೀಗ ಜಡಿಯಲು ಹೊರಟಿರುವ ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಹಮ್ಮಿಕೊಳ್ತಕ್ಕಂಥ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿಯ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ ನಾಳೆ ಪ್ರತಿಭಟನೆ ನಡೀತಾ ಇದೆ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.